ನ್ಯೂಸ್ 84ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಹೆಂಡತಿ ಎದುರೇ ಕೊಚ್ಚಿ ಕೊಲ್ಲಲಾಗಿದೆ. ಹಣ ಎಣಿಸೋಕೆ ಬಂದವನು ಹೆಣವಾಗಿ ಹೋಗಿದ್ದಾನೆ. ಬ್ಯಾಂಕ್ ಒಳಗೆ ರೌಡಿ ಶೀಟರ್ನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಹೆಂಡತಿ ಮುಂದೆಯೇ ಈ ರೌಡಿ ಶೀಟರ್ನನ್ನ ಕೊಚ್ಚಿ ಕೊಲೆ ಮಾಡಲಾಗಿದೆ. ಬ್ಯಾಂಕ್ನಲ್ಲಿ ಹಣ ಡ್ರಾ ಮಾಡಲು ಬಂದವನು ಬ್ಯಾಂಕ್ ಒಳಗೆ ಹತನಾಗಿದ್ದಾನೆ. ಬೆಂಗಳೂರಿನ ಯೂನಿಯನ್ ಬ್ಯಾಂಕ್ ಒಳಗೆ ಒಂದು ಮರ್ಡರ್ ಆಗಿದೆ. ಕೋರಮಂಗಲದ 8ನೇ ಬ್ಲಾಕ್ನಲ್ಲಿ ರೌಡಿ ಶೀಟರ್ ಬಬ್ಲಿಯನ್ನ ಮರ್ಡರ್ ಮಾಡಲಾಗಿದೆ. ಬ್ಯಾಂಕ್ ಒಳಗೆ ನುಗ್ಗಿ ಜನರೆದುರೇ ದುಷ್ಕರ್ಮಿಗಳು ಕೊಚ್ಚಿ ಕೊಂದಿದ್ದಾರೆ. ಹೆಂಡತಿ ಜೊತೆ ಬ್ಯಾಂಕ್ಗೆ ಬಂದಿದ್ದ ರೌಡಿ ಶೀಟರ್ ಬಬ್ಲಿ ಹಿಂದೆಯೇ ಬಂದ 5-6 ದುಷ್ಕರ್ಮಿಗಳಿಂದ ಈ ಒಂದು ಕೃತ್ಯ ನಡೆದಿದೆ. ಕೋರಮಂಗಲ ಪೊಲೀಸರು, ಸಿಸಿಬಿ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದಾರೆ. ಬ್ಯಾಂಕ್ ಸಿಸಿಟಿವಿ ದೃಶ್ಯವನ್ನ ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಪೊಲೀಸರು. ಇನ್ನು ಹತ್ಯೆಯಾದ ರೌಡಿ ಶೀಟರ್ ಪತ್ನಿ ಬಳಿಯೂ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಪೊಲೀಸರು. ಬಬ್ಲಿ ಹತ್ಯೆಗೈದ ದುಷ್ಕರ್ಮಿಗಳಿಗಾಗಿ ಪೊಲೀಸರು ತೀವ್ರ ಶೋಧವನ್ನ ನಡೆಸ್ತಾ ಇದ್ದಾರೆ. ಹಾಡ ಹಗಲೇ ಬ್ಯಾಂಕ್ ಒಳಗೆ ಈ ಒಂದು ಮರ್ಡರ್ ನಡೆದಿರುವಂತದ್ದು. ಇದು ನಗರದ ಜನರಲ್ಲಿ ದಿನದಿಂದ ದಿನಕ್ಕೆ ಭಯ ಹುಟ್ಟಿಸುವಂತಹ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಹಾಡ ಹಗಲೇ ಇಂತಹ ಒಂದು ಕೃತ್ಯಗಳು ನಡೀತಾ ಇದೆ ಅಂತ. ಇವತ್ತು ಕೂಡ ಅಂಥದ್ದೇ ಒಂದು ಭಯ ಹುಟ್ಟಿಸುವಂತಹ ಭೀಕರ ಮರ್ಡರ್ ಬ್ಯಾಂಕ್ ಒಳಗೆ ನಡೆದಿರುವಂತದ್ದು. ರೌಡಿ ಶೀಟರ್ ಬಬ್ಲಿ ಆತನ ಪತ್ನಿ ಜೊತೆ ಯೂನಿಯನ್ ಬ್ಯಾಂಕ್ಗೆ ತೆರಳಿರ್ತಾರೆ. ಕೋರಮಂಗಲದಲ್ಲಿ ಬ್ಯಾಂಕ್ ಒಳಗೆ ಹೋದಂತಹ ಸಂದರ್ಭದಲ್ಲಿ ಆತನನ್ನೇ ಫಾಲೋ ಮಾಡ್ಕೊಂಡು ಬಂದಂತಹ 5 ಜನ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಬಬ್ಲಿಯನ್ನ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಸಂದರ್ಭದಲ್ಲಿ ಬಬ್ಲಿಯ ಪತ್ನಿ ಕೂಡ ಜೊತೆಯೇ ಇದ್ಲು. ಅಲ್ಲದೆ ಅಲ್ಲಿ ಸಾಕಷ್ಟು ಜನರು ಕೂಡ ಬ್ಯಾಂಕ್ ಒಳಗಡೆ ಇದ್ರು. ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ ಬ್ಯಾಂಕ್ ಒಳಗಿದ್ದಂತಹ ಜನ. ಬ್ಯಾಂಕ್ ಒಳಗಡೆ ಯಾವುದೇ ಭಯವಿಲ್ಲದೆ ಬಂದಂತಹ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಬಬ್ಲಿಯನ್ನ ಕೊಚ್ಚಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ. ಇದೀಗ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದು ಸಿಸಿಟಿವಿ ದೃಶ್ಯಾವಳಿಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಲ್ಲದೆ ಬಬ್ಲಿ ಪತ್ನಿಯಿಂದಲೂ ಕೂಡ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ಇವತ್ತು ಮಧ್ಯಾಹ್ನ ಸಮಯ ಬಾಬುಲಿ ಯಾನೆ ಬಬ್ಲಿ ಎಂಬವರು ಈ ಬ್ಯಾಂಕ್ ಹತ್ರ ಅವರ ಹೆಂಡತಿ ಮತ್ತು ಮಗಳ ಜೊತೆ ದ್ವಿಚಕ್ರ ವಾಹನದಲ್ಲಿ ಬಂದಾಗ ಕೆಲವು ದುಷ್ಕರ್ಮಿಗಳು ಅವರನ್ನು ಬೆನ್ನತ್ಕೊಂಡು ಕೊನೆಗೆ ಬ್ಯಾಂಕ್ ಒಳಗಡೆ ಹೋಗಿ ಬ್ಯಾಂಕ್ ಒಳಗೆ ಮಾರಕಾಸ್ತ್ರಗಳಿಂದ ಅವರನ್ನು ಹೊಡೆದು ಸಾಯಿಸಿದ್ದಾರೆ. ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಗಳ ಬಗ್ಗೆ ಈಗಾಗಲೇ ಸುಳಿವುಗಳನ್ನು ಸಂಗ್ರಹಿಸಿ ತನಿಖೆ ನಡೀತಾ ಇದೆ. ಆದಷ್ಟು ಕೂಡಲೇ ಆರೋಪಿಗಳನ್ನು ಬಂಧನ ಮಾಡಿ ಸಿವಿಲ್ ವರ್ಕ್ ಅಂದರೆ ಕಾಂಟ್ರಾಕ್ಟ್ ಕೆಲಸ, ಮನೆಗಳನ್ನು ಕಟ್ಟಿಕೊಡುವಂಥ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ರು. ಅವರ ಹಿಂದೆ 11ನೇ ವರ್ಷ ತನಕ ಕೆಲವು ಪ್ರಕರಣಗಳು ದಾಖಲಾಗಿವೆ. ಈಗ ಸದ್ಯದಲ್ಲಿ ಯಾವುದು ಪ್ರಕರಣ ಇಲ್ಲ. ಅಂದರೆ 11ನೇ ವರ್ಷ 2011ನೇ ವರ್ಷದ ನಂತರ ಯಾವುದೇ ಪ್ರಕರಣ ಇಲ್ಲ. ಆದರೆ ಅವ್ರ ಮೇಲೆ ಒಂದು ರೌಡಿ ಶೀಟ್ ಕೂಡ ಆಡ್ಗೋಡಿ ಪೊಲೀಸ್ ಠಾಣೆಯಲ್ಲಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಒಂದ್ ಕಡೆ ಈ ರೀತಿ ಡೆಡ್ಲಿ ಅಟ್ಯಾಕ್ಗಳು, ಅಪರಾಧ ಕೃತ್ಯಗಳನ್ನ ಕಂಟ್ರೋಲ್ ಮಾಡಬೇಕು ಅಂತ ಪೊಲೀಸ್ ಇಲಾಖೆ ಹರಸಾಹಸ ಪಡ್ತಾ ಇದೆ. ಆದ್ರೆ ಮತ್ತೊಂದ್ ಕಡೆ ಯಾವುದೇ ಕಾನೂನಿನ ಭಯ ಇಲ್ಲದೆ ದುಷ್ಕರ್ಮಿಗಳು ಈ ರೀತಿ ಡೆಡ್ಲಿ ಅಟ್ಯಾಕ್ ಗಳನ್ನ ಮಾಡುವಂಥದ್ದು, ಹತ್ಯೆ ಮಾಡುವಂಥದ್ದು, ಈ ರೀತಿ ಕೆಲಸಗಳು ಇನ್ನೂ ಕೂಡ ನಗರದಲ್ಲಿ ಮುಂದಿರುವಂಥದ್ದು. ಈ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮಂಜು ಕೊಡ್ತಾರೆ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಾರೆ ಇವತ್ತು ನಡೆದಿರುವಂತಹ ಘಟನೆ ನಿಜಕ್ಕೂ ನಗರದ ಜನರಲ್ಲಿ ಭಯ ಹುಟ್ಟಿಸುವ ರೀತಿಯಲ್ಲಿದೆ. ಯಾವುದೇ ಕಾನೂನಿನ ಭಯ ಇಲ್ಲದೆ ದುಷ್ಕರ್ಮಿಗಳು ಈ ಒಂದು ಅಟ್ಯಾಕ್ ಅನ್ನ ಮಾಡಿರುವಂತದ್ದು. ಹಾಡ ಹಗಲೇ ಬ್ಯಾಂಕ್ ಒಳಗೆ ನುಗ್ಗಿದಂತಹ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ರೌಡಿ ಶೀಟರ್ ಬಬ್ಲಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ಮತ್ತೆ ನಮ್ಮ ಸಂಪರ್ಕಕ್ಕೆ ನಮ್ಮ ಪ್ರತಿನಿಧಿ ಮಂಜು ಇದೀಗ ಬಂದಿದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ನಾನು ಆಗ್ಲೇ ಹೇಳ್ತಾ ಇದ್ದೆ, ಒಂದ್ ಕಡೆ ಪೊಲೀಸ್ ಇಲಾಖೆ ಹರಸಾಹಸ ಪಡ್ತಾ ಇದೆ ಇಂತಹ ಅಪರಾಧ ಚಟುವಟಿಕೆಗಳನ್ನ ಕಂಟ್ರೋಲ್ ಮಾಡಬೇಕು ಅಂತ. ಆದ್ರೆ ಮತ್ತೊಂದ್ ಕಡೆ ಯಾವುದೇ ಕಾನೂನಿನ ಭಯ ಇಲ್ಲದೆ ದುಷ್ಕರ್ಮಿಗಳು ಹೀಗೆ ಹಾಡ ಹಗಲಲ್ಲೇ ಅಟ್ಯಾಕ್ ಮಾಡ್ತಾ ಇರುವಂತದ್ದು ನಗರದಲ್ಲಿ ಜನರಿಗೆ ಭಯದ ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇದೆ. ಇನ್ನು ಇವತ್ತು ನಡೆದಿರುವಂತಹ ಮರ್ಡರ್ ಬಗ್ಗೆ ಮಾತಾಡೋದಾದ್ರೆ, ಈ ಬಬ್ಲಿ ಯಾರು, ಆತನ ಹಿನ್ನೆಲೆ ಏನು, ಈ ಒಂದು ಮರ್ಡರ್ಗೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಸೌಮ್ಯ, ಕಳೆದ 2 ತಿಂಗಳಿಂದ ಬೆಂಗಳೂರು ನಗರದಲ್ಲಿ ರೌಡಿ ಮರ್ಡರ್ಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಅದರಂತೆ ಇವತ್ತು ಕೂಡ ಅಷ್ಟೇ ಕೋರಮಂಗಲದಲ್ಲಿರುವಂತಹ 8th ಬ್ಲಾಕ್ನಲ್ಲಿ ರೌಡಿ ಶೀಟರ್ ಬಬ್ಲಿ ಎಂಬಾತನನ್ನ ಕೊಂದು ಕೊಲೆ ಮಾಡಿರುವಂತಹದ್ದು. ಇನ್ನು ದೃಶ್ಯ ನಡೆದಂತಹ ಸ್ಥಳವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಯೂನಿಯನ್ ಬ್ಯಾಂಕ್ ಅಂದ್ರೆ ಕೋರಮಂಗಲದ 8th ಮೇನ್ನಲ್ಲಿರುವಂತಹ ಯೂನಿಯನ್ ಬ್ಯಾಂಕ್ನಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು. ಅಂದ್ರೆ ಸುಮಾರು 1:30 ಟೈಮ್ಗೆ ರೌಡಿ ಶೀಟರ್ ಬಬ್ಲಿ ತನ್ನ ಹೆಂಡತಿ ಮಕ್ಕಳ ಜೊತೆಗೆ
ಟೂ ವೀಲರ್ ನಲ್ಲಿ ಬರ್ತಿದ್ದಂತ ಸಂದರ್ಭದಲ್ಲಿ ಏಕಾಏಕಿ ಈ ಒಂದು ಏನು ದೃಶ್ಯ ಕಾಣ್ತಾ ಇದೆ, ಈ ಒಂದು ಬ್ಯಾಂಕ್ ನ ಮುಂಭಾಗದ ದೃಶ್ಯ, ಬ್ಯಾಂಕ್ ನ ಮುಂಭಾಗಕ್ಕೆ ಬಂದಂತ ವೇಳೆಯಲ್ಲಿ ಆತನನ್ನ ಹಿಂಬಾಲಿಸಿಕೊಂಡು ಸುಮಾರು 4 ರಿಂದ 5 ಜನ ದುಷ್ಕರ್ಮಿಗಳು ಇದೇ ಒಂದು ರಸ್ತೆ ಮುಖಾಂತರವಾಗಿ ಆತನನ್ನ ಹಿಂಬಾಲಿಸಿಕೊಂಡು ಬರ್ತಾರೆ. ಯಾವಾಗ ಆತನಿಗೆ ಹಿಂಬಾಲಿಸಿಕೊಂಡು ಬರ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಯ್ತು. ಮಾಹಿತಿ ಗೊತ್ತಾದಂತಹ ತಕ್ಷಣವೇ ಆತ ಏನು ಇದೇ ಒಂದು ಪೊಲೀಸ್ ವೆಹಿಕಲ್ಗಳು ಕಾಣ್ತಿದೆ, ಪೊಲೀಸ್ ವೆಹಿಕಲ್ಗಳು ಕಾಣ್ತಿರುವಂತಹ ಒಂದು ಜಾಗದಲ್ಲಿ ತನ್ನ ಬೈಕ್ ಅನ್ನ ಬಿಟ್ಟು ಆತ ಅಲ್ಲಿಂದ ಓಡೋಗ್ತಾನೆ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಹತ್ರದಲ್ಲಿರುವಂತಹ ಏನು ಯೂನಿಯನ್ ಬ್ಯಾಂಕ್ ಕಾಣ್ತಾ ಇದೆ, ಈ ಒಂದು ಜಾಗದಿಂದ ಆತ ಯೂನಿಯನ್ ಬ್ಯಾಂಕ್ ನ ಒಳಭಾಗಕ್ಕೆ ಓಡ್ತಾನೆ. ಒಳಭಾಗಕ್ಕೆ ಓಡೋದಕ್ಕೆ ಪ್ರಮುಖ ಕಾರಣ ಅಂದ್ರೆ ಬ್ಯಾಂಕ್ ನ ಒಳಗಡೆ ಹೋದ್ರೆ ನಾನು ಸೇಫ್ ಆಗ್ತೀನಿ, ನಾನು ಕೊಲೆ ಆಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ಆತ ಊಹೆ ಮಾಡಿರ್ತಾನೆ. ಜೊತೆಗೆ ಬ್ಯಾಂಕ್ ನ ಒಳಭಾಗದಲ್ಲಿ ಸಿಸಿ ಕ್ಯಾಮ್ರಾಗಳಿರುತ್ತೆ, ಆರೋಪಿಗಳು ಬ್ಯಾಂಕ್ ನ ಒಳಭಾಗಕ್ಕೆ ಬರೋದಿಲ್ಲ ಅನ್ನುವಂತ ಒಂದು ಐಡಿಯಾವನ್ನು ಕೂಡ ಆತ ಬಳಸಿರ್ತಾನೆ. ಆದ್ರೂ ಕೂಡ ಅಷ್ಟೇ ಬಿಡದಂತಹ ದುಷ್ಕರ್ಮಿಗಳು ಬ್ಯಾಂಕ್ ನ ಒಳಭಾಗಕ್ಕೆ ನುಗ್ಗಿ ಆತನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದರೆ. ಜೊತೆಗೆ ನೋಡ್ತಾ ಇರಬಹುದು, ಯಾಕಂದ್ರೆ ರಸ್ತೆಯಲ್ಲಿ ಕೂಡ ಆತನ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ. ಹಲ್ಲೆಗೆ ಮುಂದಾದಂತ ವೇಳೆಯಲ್ಲಿ ರಕ್ತದ ಮಡುವಿನಲ್ಲಿ ಆತ ಬಿದ್ದು ಬ್ಯಾಂಕ್ ನ ಒಳಭಾಗಕ್ಕೆ ಹೋಗಿ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾನೆ. ಸದ್ಯಕ್ಕೆ ಬ್ಯಾಂಕ್ ನ ಒಳಭಾಗದಲ್ಲಿ ಬಬ್ಲಿಯ ಮರ್ಡರ್ ಕೂಡ ಈಗಾಗಲೇ ಆಗಿದ್ದು, ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಅಷ್ಟೇ ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಕೂಡ ಮಾಡ್ತಿದ್ದಾರೆ. ಜೊತೆಗೆ ಸಿಸಿಬಿ ಪೊಲೀಸ್, ಯಾಕಂದ್ರೆ ಈತ 2011 ಕೂಡ ಅಷ್ಟೇ ರೌಡಿ ಶೀಟರ್ ಆಗಿದೆ. ಆದರೆ ಕಳೆದ ಒಂದು 10 ವರ್ಷಗಳಿಂದ ಯಾವುದೇ ರೀತಿಯಾದಂತಹ ಒಂದು ರೌಡಿ ಆಕ್ಟಿವಿಟೀಸ್ ಇರಲಿಲ್ಲ, ಜೊತೆಗೆ ಯಾವುದು ಕೇಸ್ ಆಗಿರಲಿಲ್ಲ. ಆದರೆ ಆ ಹಿಂದೆ ಕೂಡ ಅಷ್ಟೇ ಸಾಕಷ್ಟು ರೀತಿಯಂತ ಒಂದು ಪ್ರಕರಣಗಳು ಈತನ ಮೇಲೆ ದಾಖಲಾಗಿತ್ತು. ಅದರಂತೆ ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಈತನ ಮೇಲೆ ಒಂದು ರೌಡಿ ಶೀಟ್ ಅನ್ನು ಕೂಡ ಓಪನ್ ಮಾಡಲಾಗಿತ್ತು. ಜೊತೆಗೆ ಪ್ರಮುಖವಾಗಿ ಈ ಒಂದು ರೌಡಿಗಳ ಒಂದು ವೈಮನಸ್ಸಿಂದಲೇ ಈ ಒಂದು ಕೊಲೆ ಆಗಿದೆ ಅಂತ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಈತ ಈ ಏರಿಯಾದಲ್ಲಿ ಹಫ್ತಾ ವಸೂಲಿ ಮಾಡೋದಾಗಿರ್ಬೋದು, ಇನ್ನೂ ಅನೇಕ ವಿಚಾರಗಳನ್ನು ಈತ ಮಾಡ್ಕೊಂಡು ಹೋಗ್ತಾ ಇದ್ದ. ಜೊತೆಗೆ ಹಳೆ ವೈಮನಸ್ಸು ಕೂಡ ಅಷ್ಟೇ ಈತನಲ್ಲಿ ಉಂಟಾಗಿತ್ತು. ಆ ಒಂದು ಕಾರಣಕ್ಕೋಸ್ಕರ ಕಳೆದ 15-20 ದಿನಗಳಿಂದಲೂ ಕೂಡ ಅಷ್ಟೇ ಈತನನ್ನ ಕೊಲೆ ಮಾಡಬೇಕು ಅಂತ ಈಗಾಗಲೇ ಒಂದು ಟೀಮ್ ಕೂಡ ಅಷ್ಟೇ ರೆಡಿ ಆಗಿತ್ತು. ಆತ ಎಲ್ಲೇ ಹೋಗ್ಲಿ ಫಾಲೋ ಕೂಡ ಮಾಡ್ಕೊಂಡು ಬರ್ತಾ ಇದ್ರು. ಅದರಂತೆ ಇವತ್ತು ಸಹ ಅಷ್ಟೇ ಮಧ್ಯಾಹ್ನ 1:15 ಟೈಮ್ನಲ್ಲಿ ತನ್ನ ಹೆಂಡತಿ ಜೊತೆ ಬಂದಂತ ಸಂದರ್ಭದಲ್ಲಿ ಫಾಲೋ ಮಾಡ್ಕೊಂಡು ಬಂದು ಆತನನ್ನ ಈಗಾಗಲೇ ಕೊಲೆ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಕೋರಮಂಗಲ ಪೊಲೀಸರು ಕೂಡ ಅಷ್ಟೇ ವಿಶೇಷ 3 ತಂಡಗಳನ್ನು ರಚನೆ ಮಾಡಿದ್ದಾರೆ. ಜೊತೆಗೆ ಸಿಸಿಬಿ ಪೊಲೀಸರು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಬಂದ್ಬಿಟ್ಟು ಅವರು ಕೂಡ ಅಷ್ಟು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಜೊತೆಗೆ ಆತನ ಆಕ್ಟಿವಿಟೀಸ್ ಏನು, ಆತನ ಚಟುವಟಿಕೆಗಳೇನು, ಮತ್ತೆ ಆತ ಇತ್ತೀಚಿನ ದಿನಗಳಲ್ಲಿ ಯಾರ ಜೊತೆ ಜಗಳ ಮಾಡ್ಕೊಂಡಿದೆ, ಇದಕ್ಕೆ ಸಾಕಷ್ಟು ರೀತಿಯಂತಹ ಒಂದು ಮಾಹಿತಿಯನ್ನು ಈಗಾಗಲೇ ಪೊಲೀಸರು ಕೂಡ ಅಷ್ಟೇ ಕಲೆ ಹಾಕ್ತಿದ್ದಾರೆ. ಜೊತೆಗೆ ಬ್ಯಾಂಕ್ ನಲ್ಲಿರುವಂತಹ ಸಿಬ್ಬಂದಿ ಎಲ್ಲರನ್ನು ಕೂಡ ಈಗಾಗಲೇ ಹೊರಗಡೆ ಕಳಿಸಿದ್ದಾರೆ. ಯಾಕಂದ್ರೆ ಕೊಲೆ ನಡೆದಂತ ಸಂದರ್ಭದಲ್ಲಿ ಕೂಡ ಅಷ್ಟೇ ಬ್ಯಾಂಕ್ ನ ಎಂಪ್ಲಾಯೀಸ್ ಇದ್ರು, ಒಂದಷ್ಟು ಜನ ಗ್ರಾಹಕರು ಕೂಡ ಇದ್ರು. ಎಲ್ಲೋ ಒಂದು ರೀತಿ ಆ ಒಂದು ಮಚ್ಚಿನೇಟಿಗೆ ಎಲ್ಲರೂ ಕೂಡ ಅಷ್ಟೇ ಬೆಚ್ಚಿ ಬಿದ್ದಿದ್ದಾರೆ, ಎಲ್ಲರೂ ಕೂಡ ಅಷ್ಟೇ ಭಯಭೀತರಾಗಿದ್ರು. ಆ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಬ್ಯಾಂಕ್ ನಲ್ಲಿರುವಂತಹ ಎಲ್ಲ ಸಿಬ್ಬಂದಿಯನ್ನು ಕೂಡ ಎನ್ಕ್ವೈರಿ ಮಾಡ್ತಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಆತನ ಜೊತೆ ಇದ್ದಂತ ಆತನ ಪತ್ನಿಯನ್ನು ಕೂಡ ಈಗಾಗಲೇ ಪೊಲೀಸರು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದು, ಯಾರು ಬಂದಿದ್ರು, ಯಾರು ಹೊಡೆದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾರೆ. ಜೊತೆಗೆ ಪ್ರಮುಖವಾಗಿ ಈಗಾಗಲೇ ಹಿರಿಯ ಪೊಲೀಸರು ಕೂಡ ಅಷ್ಟೇ ಭೇಟಿ ನೀಡಿ ಬ್ಯಾಂಕ್ ನ ಒಳಭಾಗದಲ್ಲಿರುವಂತಹ ಒಂದು ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದು, ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳ ಪ್ರಕಾರವಾಗಿ ಬ್ಯಾಂಕ್ ನ ಒಳಭಾಗಕ್ಕೆ 4 ಜನ ಹೋಗಿ ಈಗಾಗಲೇ ಅಟ್ಯಾಕ್ ಮಾಡಿರೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಸಂಗ್ರಹ ಮಾಡ್ಕೊಂಡ್ಬಿಟ್ಟು, ಜೊತೆಗೆ ಬ್ಯಾಂಕ್ ನಿಂದ ಹೊರಬಂದಂತ ವೇಳೆಯಲ್ಲಿ ಅವರು ನೇರವಾಗಿ ಏನು ಒಂದು ರಸ್ತೆ ಕಾಣ್ತಾ ಇದೆ, ಇದೇ ಒಂದು ರಸ್ತೆ ಮುಖಾಂತರವಾಗಿ ಹೋಗಿರೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಕೂಡ ಸಿಕ್ಕಿದೆ. ಮಂಜು, ಈ ಹಿಂದೆ ನಾವು ನೋಡಬಹುದು, ಕಳೆದ 2 ತಿಂಗಳಿನಿಂದ ಸತತವಾಗಿ ಪೊಲೀಸ್ ಕಮಿಷನರ್ ಡಿಸಿಪಿಗಳ ಜೊತೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ರು. ಶತಾಯಗತಾಯ ಈ ರೀತಿಯಾದಂತಹ ಅಪರಾಧ ಕೃತ್ಯಗಳಿಗೆ ಬ್ರೇಕ್ ಹಾಕಲೇಬೇಕು ಅಂತ ಖಡಕ್ ಸೂಚನೆಯನ್ನ ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಕಾರ್ಯಪ್ರವೃತ್ತರಾಗಿದ್ರು. ರೌಡಿ ಶೀಟರ್ಗಳ ಮನೆಗಳಿಗೆ ಹೋಗಿ ಅವರಿಗೆ ಎಚ್ಚರಿಕೆ ಕೊಡೋದು, ರೌಡಿ ಶೀಟರ್ಗಳ ಪರೇಡ್ ನಡೆಸೋದು, ಇದೆಲ್ಲ ಮಾಡಿದ್ರು. ಇಷ್ಟೆಲ್ಲ ಮಾಡಾಗಿಯೂ ಕೂಡ ಇದ್ಯಾವುದು ವರ್ಕೌಟ್ ಆಗ್ಲಿಲ್ವಾ? ಇಂತಹ ಒಂದು ಅಪರಾಧ ಚಟುವಟಿಕೆಗಳಿಗೆ ಬ್ರೇಕ್ ಹಾಕೋದಕ್ಕೆ ಪೊಲೀಸ್ ಇಲಾಖೆಯಿಂದ ಸಾಧ್ಯ ಆಗ್ತಿಲ್ವಾ ಅಂತ? ಎಸ್, ಖಂಡಿತ ಸೌಮ್ಯ. ಯಾಕಂದ್ರೆ ನಗರ ಪೊಲೀಸ್ ಆಯುಕ್ತರಂತ ಕಮಲ್ ಪಂತ್ ಅವರು ಕೂಡ ಅಷ್ಟೇ ಹಿರಿಯ ಅಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನ ಮಾಡಿದ್ರು. ಬೆಂಗಳೂರಿನಲ್ಲಿ ಯಾವುದೇ ರೌಡಿ ಆಕ್ಟಿವಿಟೀಸ್ ಆಗಬಾರ್ದು, ಮತ್ತೆ ರೌಡಿಗಳ ನಡುವೆ ಯಾವುದೇ ರೀತಿ ಕಾಳಗ ಆಗಬಾರ್ದು, ಯಾವುದೇ ಕೊಲೆ ಆಗಬಾರ್ದು ಅನ್ನುವಂತ ಮಟ್ಟಿನಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿ ಜೊತೆ ಸಭೆಯನ್ನು ಕೂಡ ಮಾಡಿದ್ರು. ಅದಾದಂತ ಬಳಿಕ ನಗರದಾದ್ಯಂತಲೂ ಕೂಡ ಅಷ್ಟೇ ಎಲ್ಲಾ ಪೊಲೀಸರು ಕೂಡ ರೌಡಿಗಳ ಮನೆಯ ಮೇಲೆ ದಾಳಿ ಮಾಡಿದ್ರು. ಅವರ ಮನೆಯಲ್ಲಿದ್ದಂಥ ವೆಪನ್ಸ್ ಗಳನ್ನ ಸೀಸ್ ಮಾಡ್ಕೊಂಡ್ರು. ಜೊತೆಗೆ ಅವರಿಗೆ ಎಚ್ಚರಿಕೆ ಕೊಡುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ನಗರದಾದ್ಯಂತಲೂ ಕೂಡ ಆಗಿತ್ತು. ಆದ್ರೂ ಕೂಡ ಅಷ್ಟೇ 1-2 ದಿನಕ್ಕೊಂದು ಕೊಲೆ ಬೆಂಗಳೂರು ನಗರದಲ್ಲಿ ಆಗ್ತಾ ಇದೆ. ಅದು ಕೂಡ ಅಷ್ಟೇ ರೌಡಿ ಶೀಟರ್ಗಳದ್ದೇ ಆಗ್ತಾ ಇರುವಂತದ್ದು. ಈ ಹಿಂದೆ ಸೈಲೆಂಟ್ ಆಗಿದ್ದಂತ ರೌಡಿ ಶೀಟರ್ಗಳನ್ನ ಈಗ ಕೊಲೆ ಮಾಡ್ತಿರುವಂತಹ ಒಂದು ಘಟನೆಗಳು ಕೂಡ ಅಷ್ಟೇ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿರುವಂತದ್ದು. ಆ ಒಂದು ಕಾರಣಕ್ಕೋಸ್ಕರ ಈಗ ಸಿಸಿಬಿ ಪೊಲೀಸರು ಕೂಡ ಅಷ್ಟೇ ಬಂದಿದ್ದಾರೆ. ಅವರು ಕೂಡ ಅಷ್ಟೇ ಅವರ ಆಂಗಲ್ ಅಲ್ಲಿ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಜೊತೆಗೆ ಆಗ್ನೇಯ ವಿಭಾಗದ ಪೊಲೀಸರು ಕೂಡ ಅಷ್ಟೇ ವಿಶೇಷ ತಂಡಗಳನ್ನು ರಚನೆ ಮಾಡ್ಕೊಂಡು ಈಗಾಗಲೇ ಆರೋಪಿಗಳ ಪತ್ತೆಗೂ ಕೂಡ ಬಲೆ ಬೀಸಿರುವಂತದ್ದು. ಎಲ್ಲೋ ಒಂದ್ ಕಡೆ ಪೊಲೀಸರು ಎಷ್ಟು ಅಲರ್ಟ್ ಆಗಿದ್ದು ರೌಡಿ ಆಕ್ಟಿವಿಟೀಸ್ ಕಮ್ಮಿ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ರು, ಎಲ್ಲೋ ಪೊಲೀಸರಿಗೆ ವಿರುದ್ಧವಾಗಿ ರೌಡಿಯ ಕೊಲೆಗಳು ಬೆಂಗಳೂರು ನಗರದಲ್ಲಿ ಆಗಿಂದಾಗಿ ಆಗ್ತಾ ಇರುವಂತಹದ್ದು. ಸೌಮ್ಯ, ಥ್ಯಾಂಕ್ ಯು ಮಂಜು, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.